ಆದರೆ ಈ ಸಲ ಏನೋ 26-27ರ ಜಾತಿಗಣತಿ ಮಾಡ್ತಂತ ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ ಮೋದಿಯವರು. ಆಗ್ತದಿರೋ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಅದು ನಮ್ಮ ರಾಹುಲ್ ಗಾಂಧಿಯವರ ಒತ್ತಡ. ಅವ್ರು ಇದ್ದಂಥವ್ರು ಎಲ್ಲ ಕಡೆ ಜಾತಿ ಸಮೀಕ್ಷೆ ಮಾಡಿ ಎಷ್ಟು ಸತಿ ಅವ್ರು ಇದ್ದಾರೆ. ಅದರಲ್ಲಿಯೂ OBC ಅದರ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದವ್ರ ಬಗ್ಗೆ ಮತ್ತು ದಲಿತರ ಬಗ್ಗೆ ಮತ್ತು ಆದಿವಾಸಿಗಳ ಬಗ್ಗೆ ಜೊತೆಗೆ ಮೈನಾರಿಟಿಗಳ ಬಗ್ಗೆ ಇವರೆಲ್ಲ ತನ್ನ ವಿಶ್ವಾಸ ತೆಗೆದುಕೊಂಡು ಪ್ರಯತ್ನ ಮಾಡಿದಾಗ ಇನ್ನು ನಮ್ಮ ಕೈಯಿಂದ ಅಧಿಕಾರ ಹೋಗ್ತದೆ ಅಂತ ತಿಳ್ಕೊಂಡು ಈಗ ಏನೋ ಅಂದಿದ್ದಾರೆ. ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತೇಳಿ 26ರಿಂದ ಶುರು ಆಗ್ತದೆ ಅಂತೇಳಿ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಗೊತ್ತಿಲ್ಲ. ಬಟ್ ಊಹಾಪೋಹ ಮಾಡೋದು ನಾವು 140 ಕೋಟಿ ಇದ್ದೀವಿ, 150 ಕೋಟಿ ಇದ್ದೀವಿ. ಇನ್ನು ಆ್ಯಕ್ಯುರೇಟಾಗಿ ಜನಗಣತಿ ಪ್ಲಸ್ ಜಾತಿಗಣತಿ ಅಂತ 1931 ನಂತರ ಆಗೇ ಇಲ್ಲ. 1931 ಅದು ಹೇಳ್ತಾ ಇದ್ವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲೂ ಆಗಲಿ ನೀವು ಅದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಆಮೇಲೆ ರಿಸರ್ವೇಷನ್ ಫಿಕ್ಸ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದು ಭಾಳ ಅನಿವಾರ್ಯ ಇದೆ. ಜಾತಿಯ ಸಮೀಕ್ಷೆ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಆದರೆ ಇನ್ನೂ ಸಹಿತ ಎಷ್ಟಾಗಬೇಕು ತರಲಿಕ್ಕೆ ಇಲ್ಲಿ ಕೊಡ್ತಾ ಇಲ್ಲ ವಿರೋಧ ಪಕ್ಷದ BJP. ಅದು ಯಾವುದೋ ತಪ್ಪ ಸಂಬಂಧ ಆಗ್ತಾ ಹೊರಟದ. ಯಾಕೆಂದರೆ ಹಿಂದುಳಿದವರು, ದಲಿತರು, ಆದಿವಾಸಿಗಳು ಮತ್ತು ಮೈನಾರಿಟಿ ಅಂದರೆ ಮುಸ್ಲಿಮ್ಸ್ ಅಂತ ಎಲ್ಲರೂ ಅವ್ರು ಕೂಡಿದ್ರೆ ಈ ದೇಶದ 85-90% ಜನ ಆಗ್ತಾರೆ. ಅವ್ರು ಅಧಿಕಾರ ತೊಗೊಂಡ್ಬಿಡ್ತಾರೆ ನಮ್ಮಿಂದ. ಅವ್ರ ಜೊತೆ ರೈತರು ಕೊಡ್ರಿ ಅಂತ ಮುಗಿದು ಹೋಗಿಬಿಡ್ತು. ಈ ರೀತಿ ಅದ ಲೆಕ್ಕ ಈ ದೇಶದ್ದು. ಇದನ್ನು ಈಗೇನೋ ಒಪ್ಪಿಕೊಂಡಿದ್ದಾರೆ ಮೋದಿಯವರು. ಅಂದರೆ ಕಳೆದ 11 ವರ್ಷಗಳಿಂದ ಬಡತನ ರೇಖೆದ ಕೆಳಗೆ ಇದ್ದವ್ರದ್ದು ಬಗ್ಗೆ ಚರ್ಚೆ ಆಯಿತು ವಿನಃ ಅವ್ರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ಇವತ್ತು ಲೆಕ್ಕಪತ್ರ ಇಲ್ಲ. ಅದಕ್ಕಾಗಿ ಇವತ್ತು ಅತ್ಯಂತ ಕಹಿ ಸ್ಥಿತಿಯಲ್ಲಿ ಭಾರತ ಸ್ಥಿತಿ ಅದ. ನಾವು ಹೇಳ್ಕೊಳ್ತೀವಿ ಜಗತ್ತು ಮುಂದೆ ನಾವು 4ನೇ ಶ್ರೀಮಂತರು ಅಂತೇಳಿ. ಆದರೆ ಜಪಾನದಂಥ ಜೀವನ ಮಟ್ಟ ನಮ್ಮಲ್ಲಿ ಎಲ್ಲಿದೆ? ಜಪಾನದ ಒಬ್ಬ ವಿದ್ಯಾರ್ಥಿ, ಒಬ್ಬ ವಯಸ್ಕೆ ಅವ್ರ ಪೇಮೆಂಟ್ಸು, ಅವ್ರ ಬದುಕು ರೀತಿ, ಸ್ಟ್ಯಾಂಡರ್ಡ್ ಆಫ್ ದ ಲೈಫ್ ಎಷ್ಟದ, ಜೀವನದ ಬದುಕು ರೀತಿ ಎಷ್ಟದ, ಎಷ್ಟು ಪ್ರಮಾಣದಲ್ಲಿ ಅದ, ಅಲ್ಲಿ ಲೆಕ್ಕ ಹಾಕಿದ್ರೆ ನಾವೆಲ್ಲರೂ ತಲ್ಲನ್ಗೊಳ್ಬೇಕಾಗ್ತದೆ. ಜನಸಂಖ್ಯೆ ಕಡಿಮೆ ದೇಶ ಸಾಲದು. ಅದರದೇ ಕಾಲಕ್ಕೆ ನಮ್ಮ 100 ಪಟ್ಟ ಅಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ್, ನಮ್ಮಲ್ಲೇ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಕಡಿಮೆ ನಿಮ್ಗೆ ಗೊತ್ತದ. ನಾವು 1 ಲಕ್ಷ ಸಮಥಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಮಾಡ್ತೀವಿ.